ನೋಡಿ ಸ್ನೇಹಿತರೆ, ಮೊನ್ನೆ ಸುರಿದಂತಹ ಗಾಳಿ ಮಳೆಗೆ ಜೊತೆಗೆ ಆಲಿಕಲ್ ಮಳೆಗೆ ನಮ್ಮ ತೊಂಡಿಬಳ್ಳಿ ಯಾವ ರೀತಿ ನೆಲೆ ನೆಲಕ್ಕೆ ಹಾಸಿದೆ ಅಂತ ಕಸ ಎಲ್ಲ ಅಂದ್ರ ಹಾಕಿದ್ದು ಇದೆಲ್ಲ ಈಗ ಕಾಯಿ ಕೊಯ್ಯೋ ಪೊಸಿಷನ್ದಾಗನ ಈ ರೀತಿ ಆಗಿಬಿಟ್ಟಿದೆ. ನೀವು ನೋಡ್ತಾ ಇರಬಹುದು ಇಲ್ಲೇ ಎಲ್ಲ ಪೂರ್ತಿ ಗದ್ದಿ ತುಂಬೆಲ್ಲ ಒಂದಿಟ್ಟು ನಿತ್ಯನೇ ಎಲ್ಲ ನೆಲಚಾಪಿ ಆದಂಗ ಆಗಿಬಿಟ್ಟೈತಿ. ಇದನ್ನ ಏನ ನಿಲ್ಸೋದು ಅಥವಾ ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಈಗ ಇದ್ರಲ್ಲಿ ಆಗಿ ಕಾಯಿ ಕೊಯ್ಯಾಕ್ ಬಂದಿತ್ತು. ಈಗ ಇದ್ರಾಗ ನಾವು ಒಂದೊಂದು ಆರ್ಸ್ ಕಸ ಈಗ ತೊಂಡಿಕಾಯಿ ಕೊಯ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ನೀವೀಗ. ಇದಕ್ಕೆ ಇನ್ ಏನ್ ಮಾಡಕ್ ಚಾನ್ಸೇ ಇಲ್ಲ. ಗಾಳಿ ಬಹಳ ಗಾಳಿ ಮಳೆಗೆ ಈ ರೀತಿ ನೆಲಚಾಪಿ ಹಾಯಿಸಿಬಿಟ್ಟಿದೆ ನೋಡ್ರಿ. ನೋಡಿ ಅದ್ರಲ್ಲಿ ರೇಟ್ ಒಂದ್ ಬ್ಯಾರೆ ಇಲ್ಲ. ಅದ್ರಲ್ಲಿ ಈ ರೀತಿ ಪ್ರಕೃತಿ ರೈತರನ್ನ ಕಾಡಕತ್ತ. ರೈತರು ಯಾವ ತರ ಬಾಳೆ ಮಾಡೋದು ನಮ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇದನ್ನ ಎಬಿಸ್ ನಿಲ್ಸಾಕ ಟ್ರೈ ಮಾಡ್ತೇವಿ, ನೋಡೋಣ. ನಿತ್ರೆ ಚಲೋ ಆಗತ್ತೆ. ಟ್ರೈ ಮಾಡ್ತೇವ ಅಷ್ಟ. ನಾನು ನಮ್ ಬ್ರದರ್ ಅದು ಒಂದ್ 4 ಹುಡುಗರು ಕೂಡಿ ಇದನ್ನ ಎಬಿಸ್ ನಿಲ್ಸಾಕ ಪ್ರಯತ್ನ ಮಾಡ್ತೇವ. ಅಂದ್ರ ಏನ್ ಆಕತಿ ನೋಡೋಣ. ಮುಂದಗಡೆ ಬೆಳಿಗ್ಗೆ ಬಂದಿರ್ ನಿಲ್ಸಿರು ಮತ್ತ ಬಿದ್ದಿದೆ. ಇನ್ನೊಮ್ಮೆ ಟ್ರೈ ಮಾಡಿ ನಿಲ್ಲಿಸಿ ನೋಡ್ತೇವೆ. ನಿತ್ರ ಇನ್ನೊಂದ್ ತಿಂಗಳು 2 ತಿಂಗಳು ಕೊಯ್ಯಾಕ್ ಸಿಗ್ತೈತೆ ಅನ್ನೋ ಸಂಬಂಧ ಅಷ್ಟೇ. ಇಲ್ಲಿ ನೋಡಬಹುದು ಪೂರ್ತಿ ನೆಲಚಾಪಿ ಆದಂಗ ಆಗಿಬಿಟ್ಟಿದೆ ತೊಂಡಿಬಳ್ಳಿ. ನೋಡಿ ಸ್ನೇಹಿತರೆ, ಮೊನ್ನೆ ಬಳಿಗೆಲ್ಲ ಬಿದ್ದಿತ್ತಿದು. ನೀನು ಎಬಿಸಿ ನಿಲ್ಲಿಸಿದ್ವಲ್ಲ, ಮತ್ತು ಹೆಂಗೋ ದೇವ್ರ ಪುಣ್ಯ ಅಂತ ನಿತ್ಯದ ಬಳ್ಳಿ ಎಲ್ಲ ವಯರೆಲ್ಲ ಹರ್ಕೊಂಡು ಬಿದ್ದಿತ್ತಿದ್ದು. ಮತ್ತು ವಯರೆಲ್ಲ ಹಾಯ್ಕಾಸಿದ ನಿಲ್ಲಿಸಿದವು. ಇನ್ನೇನು ಮಾಡ್ತೈತೆ ನೋಡ್ಬೇಕು. ಗಾಳಿ ಮಳೆ ಮತ್ತು ಗಾಳಿ ಮಳೆಗೆ ಬೀಳದತ್ತು. ಹಿಂಗೆ ನಿತ್ಯನ ಚಲೋ ಆಕತಿ. ಇನ್ನೊಂದು 2 ತಿಂಗಳಾಗ ಒಂದು 2 ತಿಂಗಳರ ಕೊಯ್ದು ಅಂದ್ರೆ ಚಲೋ ಆಕತಿ. ಈಗೆಲ್ಲ ಮೊದಲೆಲ್ಲ ರೋಗೆಲ್ಲ ಬಿದ್ದು ಇದನ್ನಾಗಿತ್ತು. ಈಗ ಚಿಗೋಕೈತಕ್ಕೆ ಹಿಂಗಾಗಿ ಬಿಡ್ತದು. ನೋಡ್ಬೋದು. ಎಷ್ಟಿದ್ರೆ ಚಲೋ ಆಕತಿ.